ಪೊಲೀಸರಿಗೆ ಪರ್ಯಾಯ ಪದ ಅಂತಂದ್ರೆ ಆರಕ್ಷಕರು ಅಂತ ನಾವು ಕರಿತೀವಿ. ಇವತ್ತಿಗೂ ಕೂಡ ಪೊಲೀಸ್ ಠಾಣೆಗಳನ್ನು ಆರಕ್ಷಕರ ಠಾಣೆ ಅಂತ ಕರಿತೀವಿ. ಅಂದ್ರೆ ನಮ್ಮನ್ನು ರಕ್ಷಿಸೋದಕ್ಕೆ ನಾವು ದೇವರಿದ್ರೂ ಕೂಡ ಮೊದಲು ಹೋಗಿ ಕೇಳೋದು ಪೊಲೀಸರನ್ನ. ಆದರೆ ಪೊಲೀಸರು ಜನರಕ್ಷಕರ ಬದಲು ರೌಡಿಗಳ ರಕ್ಷಕರಾಗ್ಬಿಟ್ರೆ, ರೌಡಿ ಶೀಟರ್ಗಳನ್ನ ಠಾಣೆಗೆ ಕಳಿಸಿ ತಮ್ಮ ಕ್ಯಾಬಿನಲ್ಲಿ ಸನ್ಮಾನ ಮಾಡಿಸ್ಬಿಟ್ರೆ, ಕೊಠಡಿಯಲ್ಲೇ ಹಾಲು ಹಾರ ತುರಾಯಿ ಸನ್ಮಾನ ಮಾಡಿ ಇನ್ಸ್ಪೆಕ್ಟರ್ ಕೊಠಡಿಯಲ್ಲೇ ರಾಜಾತಿಥ್ಯವನ್ನ ಕೊಟ್ಟು ಬಿಟ್ರೆ ಪೊಲೀಸರ ಮೇಲೆ ನಂಬಿಕೆ ಆಟೋಮೆಟಿಕ್ಲಿ ಹೋಗಿಬಿಡುತ್ತೆ. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಭರ್ಜರಿ ಸನ್ಮಾನ ಮಾಡ್ತಾರೆ ಇನ್ಸ್ಪೆಕ್ಟರ್ ನವೀನ್, ಸಿಬ್ಬಂದಿ ಶ್ರೀಶೈಲ, ಮುತ್ತುರಾಜ್ ಅನ್ನೋರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ರೌಡಿಗಳ ಜೊತೆಗೆ ನಂಟನ್ನ ಇಟ್ಕೊಂಡಿದ್ದಾರೆ. ವಿಡಿಯೋ ಸಮೇತ ಕಮಿಷನರ್ಗೆ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಮರ್ಯಾದೆ ಇಂಥವರು ಹರಾಜು ತೆಗೆಸಿದ್ದಾರೆ. ದೂರು ಕೊಟ್ಟು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಠಾಣೆ ಸಿಬ್ಬಂದಿ. ಕಾನ್ಸ್ಟೇಬಲ್ ಶ್ರೀಶೈಲ ಮತ್ತು ಮುತ್ತುರಾಜ್ ವಿರುದ್ಧ ಕೂಡ ಠಾಣೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ರೌಡಿ ಶೀಟರ್ ನಾವೇನು ಸುಮ್ಮನೆ ಹೇಳ್ತಾ ಇಲ್ಲ ನೋಡಿ, ಈ ದೃಶ್ಯವನ್ನು ಗಮನಿಸಿ ಹೇಗೆ ಸನ್ಮಾನ ಆಗುತ್ತೆ ಅಂತ. ರೌಡಿ ಶೀಟರ್ ಪಟ್ಟಿಯಲ್ಲಿರುವಂಥ ವ್ಯಕ್ತಿಗೆ ಇನ್ಸ್ಪೆಕ್ಟರ್ ಮಾಡೋ ಸನ್ಮಾನ ಇದು. ಇವ್ರನ್ನ ಆರಕ್ಷಕರಂತೀರಾ, ರೌಡಿಗಳ ರಕ್ಷಕರಂತೀರಾ? ಅದು ಸನ್ಮಾನ ಮಾಡೋದಕ್ಕೆ ಆ ವ್ಯಕ್ತಿಯನ್ನು ಬಹಳ ದೊಡ್ಡ ಸಮಾಜ ಸೇವೆ ಮಾಡಿ ಬಂದಿದ್ದಾರಾ, ಅಥವಾ ಪೊಲೀಸರಿಗೆ ಸನ್ಮಾನ ಮಾಡುವಂಥ ದೊಡ್ಡ ಸೇವೆ ಏನಾದರೂ ಆಗಿದೆಯಾ? ಪದ್ಮಶ್ರೀ ಪದ್ಮ ಪುರಸ್ಕಾರ ಏನಾದರೂ ಸಿಗ್ತಾ? ಇನ್ಸ್ಪೆಕ್ಟರ್ ಒಬ್ಬರು ಈ ರೀತಿ ರೌಡಿ ಶೀಟರ್ನ ಕರೆಸಿ ಸನ್ಮಾನ ಮಾಡಿ ಹಾರ ತುರಾಯಿ ಹಾಕಿ ಹೂಹಣ್ಣುಗಳನ್ನು ಕೊಟ್ಟು ಏನು ಸಂದೇಶ ಕೊಡ್ತಿದ್ದಾರೆ ಗೊತ್ತಿಲ್ಲ. ಇದಕ್ಕೆ ಇನ್ನಿಬ್ಬರು ಕಾನ್ಸ್ಟೇಬಲ್ಗಳಿದ್ದಾರೆ, ಶ್ರೀಶೈಲ ಮತ್ತು ಮುತ್ತುರಾಜ್. ಶ್ರೀಶೈಲ ಮತ್ತು ಮುತ್ತುರಾಜ್ ಈ ಪ್ರಭಾಕರ್ ರೆಡ್ಡಿ ಅನ್ನೋ ರೌಡಿ ಶೀಟ್ರನ್ನು ಗಮನಿಸ್ತಾ ಇದ್ರಲ್ಲ, ಇವ್ರಿಗೆ ಸನ್ಮಾನ ಮಾಡೋದು. ಇವರ ರೌಡಿ ಶೀಟ್ರು ಅಂತ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಇದೆ. ಇವ್ರು ರೌಡಿ ಶೀಟ್ರು ಅನ್ನೋದಕ್ಕೆ ದಾಖಲೆಗಳಿವೆ. ರೌಡಿ ಶೀಟ್ರನ್ನು ಸನ್ಮಾನ ಮಾಡುವಂಥದ್ದು ಏನಿತ್ತಾಗಾದ್ರೆ ಅಂತ ದರ್ದೇನು ಅಂತ ಈ ಪೊಲೀಸ್ ಆಯುಕ್ತರಿಗೆ ಬಂದಿರುವಂಥ ಈ ದೂರು ಇದರಲ್ಲಿ ಬಹಳ ಸವಿಸ್ತಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯ ರೌಡಿ ಶೀಟರಾದ ಪ್ರಭಾಕರ್ ರೆಡ್ಡಿ ಅವ್ರ ಜೊತೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ನವೀನ್ ಅವರು, ಕಾನ್ಸ್ಟೇಬಲ್ ಶ್ರೀಶೈಲ ಮತ್ತು ಮುತ್ತುರಾಜ್ ಅವರನ್ನು ಠಾಣೆಗೆ ಕರೆಸ್ಕೊಂಡು ಅವರನ್ನು ಇನ್ಸ್ಪೆಕ್ಟರ್ನ ಕ್ಯಾಬಿನ್ ಕರೆಸ್ಕೊಂಡು ಇನ್ಸ್ಪೆಕ್ಟರ್ ಕ್ಯಾಬಿನ್ ಒಳಗಡೆ ಅವ್ರಿಗೆ ಸನ್ಮಾನ ಮಾಡ್ತಿದ್ದಾರೆ. ಪೊಲೀಸರ ಮರ್ಯಾದೆ ಹೋಗ್ತಿದೆ. ರೌಡಿ ಶೀಟ್ರು ಅವ್ರಗಳಿಗೆಲ್ಲ ಸನ್ಮಾನ ಮಾಡ್ತಾ ಇದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಪೊಲೀಸರಿಗೆ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಈ ಲೆಟರ್ ಏನು ನೋಡ್ತಾ ಇದ್ದೀರಿ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಭಾಕರ್ ರೆಡ್ಡಿ ಸನ್ ಆಫ್ ರಾಮರೆಡ್ಡಿ, ಮೈಲ್ಸಂದ್ರ ವಿಲೇಜು, ಬೈಲೂರು ಹೋಬಳಿ, ಬೆಂಗಳೂರು, ಇವರು ರೌಡಿ ಶೀಟರು ಅಂತ ಹೇಳಿ ಅಧಿಕೃತ ದಾಖಲೆ ಆಗಿರೋದು. 2023-24ನೇ ಸಾಲಿನಲ್ಲಿ ರೌಡಿ ಆಸಾಮಿಗಳು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವ್ರ ವಿರುದ್ಧ ಮುಂಜಾಗ್ರತಾ ಕ್ರಮಗಳ ಅಡಿಯಲ್ಲಿ ನೋಟಿಸ್. ಯಾರ ರೌಡಿ ಶೀಟರು ಅಂತಂದ್ರೆ ಇದೇ ಪ್ರಭಾಕರ್ ರೆಡ್ಡಿ. ಇಲ್ಲಿ ಸನ್ಮಾನ ಮಾಡಿಸ್ಕೋತಿದ್ದಾರೆ ನೋಡಿ, ಅದೇ ಪ್ರಭಾಕರ್ ರೆಡ್ಡಿ. ಇನ್ಸ್ಪೆಕ್ಟರ್ ಹೋಗಿ ಅವ್ರಿಗೆ ಸನ್ಮಾನ ಮಾಡುವಂತಹ ಅಥವಾ ರೌಡಿ ಶೀಟರ್ಗಂತ ಗೌರವ ಕೊಡುವಂತಹ ಯಾವ ಘಟನೆ ಇತ್ತೋ, ಅಥವಾ ಅವರಿಬ್ಬರ ವೈಯಕ್ತಿಕ ಸಂಬಂಧಕ್ಕೆ ಸನ್ಮಾನ ಮಾಡಿದ್ರು, ಅದಕ್ಕೆ ಯಾಕೆ ಸರ್ಕಾರಿ ಕಚೇರಿ ಬಳಕೆ ಮಾಡಿಕೊಂಡ್ರು, ಇವೆಲ್ಲವೂ ಕೂಡ ಈ ದೂರಿನ ನಂತರ ಈಗ ಮುನ್ನೆಲೆಗೆ ಬಂದಿರೋ ಪ್ರಶ್ನೆಗಳು. ಸಾಮಾನ್ಯವಾಗಿ ಇವರು ರೌಡಿಗಳ ಪರ ಇದ್ದಾರೆ, ಜನರನ್ನು ಹೆದರಿಸಿ ಬದರಿಸಿ ಅವರಿಂದ ವಸೂಲಿ ಮಾಡೋ ಜನರ ಪರ ಇದ್ದಾರೆ ಪೊಲೀಸರು ಅಂತಂದಾಗ ಸಾರ್ವಜನಿಕರಿಗೆ ಅವ್ರ ಮೇಲಿರೋ ನಂಬಿಕೆ ಮಣ್ಣುಪಾಲಾಗುತ್ತೆ. ಅಂಥದ್ದೇ ಘಟನೆಗೆ ಇನ್ಸ್ಪೆಕ್ಟರ್ ನವೀನ್, ಕಾನ್ಸ್ಟೇಬಲ್ ಶ್ರೀಶೈಲ ಮತ್ತು ಮುತ್ತುರಾಜ್ ಸಾಕ್ಷಿಯಾಗಿದ್ದಾರೆ.